ಸ್ನೇಹಿತರೆ, ಬೆಂಗಳೂರಿನಲ್ಲಿ ಪಿಜಿಗಳಲ್ಲಿ ಯುವತಿಯರಿಗೆ ರಕ್ಷಣೆ ಇಲ್ವಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಹಣ ಕಳೆದು ಹೋಗಿದೆ ಅಂತ ದೂರು ನೀಡಿದ್ದಕ್ಕೆ ಮಾಲೀಕನಿಂದ ದಬ್ಬಾಳಿಕೆ ಆಗಿದೆ ಯುವತಿ ಮೇಲೆ. ಬೆಂಗಳೂರಿನಲ್ಲಿ ಪಿಜಿಗಳಲ್ಲಿರೋ ಹುಡುಗಿರಿಗೆ ರಕ್ಷಣೆ ಇಲ್ವಾ ಅಂತ ಒಂದು ಪ್ರಶ್ನೆಯನ್ನು ಮೂಡುತ್ತೆ. ಈ ಸ್ಟೋರಿ ನೋಡಿದ್ರೆ ಹಣ ಕಳೆದು ಹೋಗಿದೆ ಅಂತ ದೂರು ನೀಡಿದ್ದಕ್ಕೆ ಮಾಲೀಕನಿಂದ ದಬ್ಬಾಳಿಕೆ ಆಗಿದೆ ಪಿಜಿಲಿದ್ದ ಹುಡುಗಿ ಮೇಲೆ. ಹಲ್ಲೆ ಮಾಡಿದ್ದಾನೆ ಪಿಜಿ ಮಾಲೀಕ. ಮತ್ತಿಕೆರೆಯ ಆಶೀರ್ವಾದ ಲೇಡೀಸ್ ಪಿಜಿಯಲ್ಲಿ ಈ ಘಟನೆ ನಡೆದಿದೆ. ಪಿಜಿಯಲ್ಲಿದ್ದ ಯುವತಿ ಐಶ್ವರ್ಯಗೆ ಬೆದರಿಕೆ ಹಾಕಿದ್ದಾನೆ ಮಾಲೀಕ ಇಬ್ರಾಹಿಂ. ಅದಾದ್ಮೇಲೆ ಯುವತಿ ಹೊಯ್ಸಳ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ಪಿಜಿಯಲ್ಲಿದ್ದ ಯುವತಿ ಐಶ್ವರ್ಯ ಹೊಯ್ಸಳ ಸಿಬ್ಬಂದಿ ಕರೆ ಮಾಡಿದ್ದಾರೆ. ದೂರು ಕೊಟ್ಟರು. ಪಿಜಿ ಮಾಲೀಕನ ಪರವಾಗಿ ನಿಂತಿದ್ದಾರೆ ಪೊಲೀಸರು ಕೂಡ. ಏನು ಯುವತಿ ಪೊಲೀಸರಿಗೆ ಕರೆ ಮಾಡಿದ್ರು, ಬಟ್ ಪೊಲೀಸರು ಪಿಜಿ ಮಾಲೀಕನ ಪರವಾಗಿ ಮಾತಾಡಿದ್ದಾರೆ. ಯಶವಂತಪುರ ಪೊಲೀಸ್ ಅಧಿಕಾರಿಗಳ ಮೇಲೆ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ. ಸಬ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ನಿಂದ ಯುವತಿಗೇನೆ ಬೆದರಿಕೆ ಹಾಕಿರೋ ಆರೋಪ ಕೇಳಿ ಬಂದಿದೆ. ಯುವತಿ ರಕ್ಷಣೆ ನೀಡುವ ಬದಲು ಪಿಜಿ ಮಾಲೀಕನಿಗೆ ಖಾಕಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಏನು ಪಿಜಿಯಲ್ಲಿಟ್ಟಿದ್ದ ಹಣ ಕಳೆದೋಗಿದೆ ಅಂತ ಮಾಲೀಕನಿಗೆ ದೂರು ಕೊಟ್ರೆ ಅವನು ಸಹಾಯ ಮಾಡೋದ್ ಬಿಟ್ಟು ಹುಡುಗಿ ಮೇಲೆ ದಬ್ಬಾಳಿಕೆ ಹಾಕಿದ್ದಾನೆ. ಪಿಜಿಲಿ ಏನಾದ್ರು ಕಳೆದೋಯ್ತು ಅಂದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಮಾಲೀಕ ಆಗಿರ್ತಾನೆ. ಏನೇ ಆದ್ರೂ ಪಿಜಿಲಿರೋ ಹುಡುಗಿರಂತವ್ರು ಮಾಲೀಕನ ಕೇಳ್ಬೇಕಾಗಿರತ್ತೆ. ಆದ್ರೆ ಈ ಘಟನೆ ನೋಡಿದ್ರೆ ಪಿಜಿಲಿರೋ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಸರ್ ಮ್ಯಾಮ್ ಮಾತಾಡ್ಬೋದು, ಬಟ್ ಈ ಥರ ಮಾಡಬಾರ್ದು. ಮೇಡಮ್ ಮೇಡಮ್ ದಿಸ್ ಇಸ್ ನಾಟ್ ದ ರೈಟ್ ವೇ. ಮಾತಾಡ್ಬೇಕಲ್ಲ. ನೋ ಸರ್, ಹಂಗೆ ಮಾಡಬಾರ್ದು ಸರ್. ಹಲೋ ಹಲೋ ಸರ್, ಹಂಗೆ ಮಾಡಬಾರ್ದು. ಇಲ್ಲ ಹಂಗೆ ಮಾಡಬಾರ್ದು ನೀವು. ಇಲ್ಲ ನೀವು ಮಾತಾಡ್ತೀವ್ರಿ, ಈಗ ಮಾತಾಡೋದು ಹಿಂಗೆ ಮಾಡಬಾರ್ದು ಸರ್. ಮ್ಯಾಮ್ ಮಾತಾಡ್ಬೋದು, ಬಟ್ ಈ ಥರ ಮಾಡಬಾರ್ದು. ಮೇಡಮ್ ಇಲ್ಲ, ಹಂಗಾದ್ರೂ ಕಷ್ಟಕ್ಕಂತ ಅಪ್ಪ ಅಮ್ಮ ಇಲ್ದಾನೆ ನಾನು ಇಲ್ಲಿ ತನಕ ಬಂದು ದುಡ್ಕೊಂಡು ತಿನ್ನಕ್ಕೆ ಹೋದ್ರೆ ಎಲ್ಲಿಂದಾನೋ ಬಂದವರಿಗೆ ಎಲ್ಲಿಂದಾನೋ ಇದ್ರು ಉತ್ತರ ಕರ್ನಾಟಕದಿಂದ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಜೀವನ ಮಾಡೋ ಅವರಿಗೆ ಈ ಥರ ಮಾಡ್ತಾ ಇದ್ದಾರೆ. ನನ್ನಂತವಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದು ಮಾಡ್ತಿರೋದಕ್ಕೆ ಒಂದು ಹೆಣ್ಣು ಹುಡುಗ್ಲಿಗೆ ನ್ಯಾಯ ಸಿಗ್ತಾ ಇಲ್ಲ. ಪಿಜಿ ಓನರ್ ಯಾವ ಕಡೆಯವರು? ಅವ್ರ ಹೆಸರೇನು? ಅವ್ರ ಹೆಸರು ಇಬ್ರಾಹಿಂ, ಮುಸ್ಲಿಮ್ಸ್ ಅವರು, ಉತ್ತರ ಪ್ರದೇಶ ಅಂತ ಏನೋ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಸರ್ ಅದು. ಆದರೆ ಇವರು ಇಲ್ಲಿ ಬಂದು ನಾನು 7 ತಿಂಗಳಾಯಿತು ಸರ್. ಅಲ್ಲಿ ಏನು ಸೇಫ್ಟಿ ಇಲ್ಲ, ಏನೂ ಇಲ್ಲ, ಒಂದು ಇದು ಇಟ್ಟಿಲ್ಲ, ಏನೂ ಇಲ್ಲ. ಅಲ್ಲಿ ಸೇಫ್ಟಿ ಅನ್ನೋದು ಏನೂ ಇಲ್ಲ. ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ಏನೂ ಇಲ್ಲ. ಏನಾದರೂ ಕೇಳೋಕ್ಕೆ ಹೋದರೆ ನಮಗೆ ಬೊಯ್ಯೋದು, ರೇಗಾಡೋದು. ನನ್ನನ್ನು ತಳ್ಳ ಬಿಟ್ಟರು ಸರ್. ಅಲ್ಲಿ ತಳ್ಳಕ್ಕೆ ಹೋಗ್ಬಿಟ್ರು. ನಾನು ಎಷ್ಟು ತನಕ ಇದು ಮಾಡಿದೆ. ನಾನು ನ್ಯಾಯವಾಗಿ ಹೇಳೋಕ್ಕೆ ಹೋದೆ. 2.5 ಸಾವಿರ ಕಳೆದು ಹೋಗಿದೆ ಸರ್ ನಂದು ಅಂತೇಳಿ ಹೇಳಿದೆ ನಾನು. ಅದನ್ನು ಕೇಳ್ದಂಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಸರ್ ಅವರು ಏನಂತಾರೆ, ಇಲ್ಲಿ ತಗೊಳೋದಿಲ್ಲ, ಅದೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ನೀವೇನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ. ಅದೊಂದು ಲೆಟರಲ್ಲಿ ನೀವು ಹೆಂಗೆ ಅದು ಕಂಪ್ಲೇಂಟ್ ಕೊಟ್ಟಿದ್ದು ಸರ್, ಆ ಲೆಟರಲ್ಲಿ ಏನು ಮಾಡ್ಕೊತೀರಾ ಅದೆಲ್ಲಿ ನೀವು ಹೋಗಿ ಇದು ಗೆದ್ಕೊಂಡು ಬರ್ತೀರಾ, ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಸಿಂಗಲ್ ಸ್ಟಾರ್ ಇಲ್ಲಿ ಇದ್ರು ಸರ್. ಅವ್ರು ಹೇಳಿದ್ದಾರೆ, ನಮಗೆ ಇದು ಈ ಥರ ಹೇಳಿದ್ದಾರೆ. ಅದನ್ನ ಎಕ್ನಾಲೇಜ್ಮೆಂಟ್ ಲೆಟರ್ ಕೊಡಿ, ಒಂದು ಸೀಲು ಸೈನ್ ಹಾಕೊಡಿ ಅಂದರೆ ಹಾಕ್ಕೊಡೋಕ್ಕಾಗಲ್ಲ ನಮಗೆ ಇವಾಗ. ಏನಂದ್ರು? ಎಸ್ ಐ ಕೂತಿದ್ರಲ್ಲ ನೀನು ಕಂಪ್ಲೇಂಟ್ ಕೊಟ್ಟಾಗ ಅವರೇ ಸರ್ ಹೇಳಿದ್ದು, ನೀನೊಬ್ಳೇ ಅಲ್ಲ ನಮಗೆ ನೋಡೋಕ್ಕೆ, ಇಂಥ ಜನ 1000 ಬರ್ತಾರೆ 1000 ಹೋಗ್ತಾರೆ, ನೀನೆಲ್ಲಾದ್ರೂ ಹೋಗಿ ಸಾಯಿ, ನಾವು ಇದಕ್ಕೆ ತಲೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸರ್ ನನಗೆ. ಅದಕ್ಕೆ ನಾನು ನಿನ್ನೆ ನೈಟಿಂದ ಅಲ್ಲಿ ಎದುರುಕೊಂಡು ಅವರು ಪಿಜಿ ಓನರು ಯಾರ್ಯಾರಿಗೋ ಫೋನ್ ಮಾಡಿಬಿಟ್ಟು ನನಗೆ ಎದುರಿಸಿದ್ದಕ್ಕೆ ನೆನ್ನೆ ನೈಟಿಂದ ನಾನು ಹೋಗಿಲ್ಲ ಪಿಜಿಗೆ. ಆಚೆ ಇದ್ದು ನೆನ್ನೆ ನೈಟಿಂದನೂ ನಾನು ಹೊಟ್ಟೆಗೆ ನಾನು ಊಟನೇ ಮಾಡಿಲ್ಲ ಸರ್. ಅಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸರ್ ನನಗೆ ಇವರು. ಅವ್ರು ಕೇಳಿದಾರೆ ರೆಂಟು ಎಲ್ಲ ಕೊಡ್ತಾ ಇದ್ದೀವಿ ಸರ್. ನಾವು ಪ್ರತಿಯೊಂದು ತಿಂಗಳು ಕರೆಕ್ಟಾಗಿ ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇನಿದ್ರು ಪ್ರಾಬ್ಲಮ್ ನಾವೇನು ಹೇಳೋಕ್ಕೆ ಹೋಗೋದಿಲ್ಲ. ಯಾರು ನಾರ್ತ್ ಇಂಡಿಯನ್ಸು ನೇಪಾಳದವರೆಲ್ಲ ಕರೆಸ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅಲ್ಲಿ ಒರಿಜಿನಲ್
ಒರಿಜಿನಲ್ ಇದೇನೂ ಇಲ್ಲ, ಅಂಥವ್ರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ. ನಮ್ಮಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಾ ಇಲ್ಲ ಯಶವಂತಪುರದಲ್ಲಿರೋ ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್. ಎಸ್ ಗಿರೀಶ್, ಸೇಫ್ಟಿ PGL ಸೇಫ್ಟಿ ಇರುತ್ತೆ ಅಂತ ಎಲ್ಲಿಂದನೋ ಬಂದಿರ್ತಾರೆ. ಈ ರೀತಿ ಆದ್ರೆ ಹೇಗೆ? ಪೊಲೀಸರು ಕೂಡ ಹುಡುಗಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಓನರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನಾದ್ರೂ ಕ್ರಮ ಈಗಾದ್ರೂ ಅವ್ರ ಮೇಲೆ ಆಗಿದ್ಯಾ? ಏನಿದೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗಿಯೂ ಇಲ್ಲಿ ಯಾವುದನ್ನ ಅಬ್ಸರ್ವ್ ಮಾಡಬೇಕು, ಯಾವುದನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕು ಅನ್ನೋದು ಯಶವಂತಪುರ ಪೊಲೀಸ್ನವ್ರಿಗೆ ಗೊತ್ತಿರೋಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಯುವತಿ ಪೊಲೀಸ್ ಠಾಣೆಗೆ ಬಂದು ನನಗೆ ಒಬ್ಬ PG ಮಾಲೀಕ ಇಬ್ರಾಹಿಂ ಎಂಬುದಕ್ಕೆ ತೊಂದರೆ ಆಗ್ತಾ ಇದೆ, ನನಗೆ ದಯವಿಟ್ಟು ಸ್ವಲ್ಪ ಬೆಂಬಲವನ್ನ ಕೊಡಿ ಅಂತ ಕೇಳಿದ್ರೆ ಇಲ್ಲಿನ ASI ಆಗಿರುವ ನಟರಾಜ್ ಎಂಬುವ ವ್ಯಕ್ತಿ ಆಕೆಯನ್ನ ಹೆದರಿಸಿ ಕಳಿಸಿದ್ದಾನೆ. ಖಂಡಿತವಾಗಿಯೂ ಇದಕ್ಕಿಂತ ದುರ್ದೈವದ ಸಂಗತಿ ಬೇರೆ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಥವಾ ಯಾರಾದ್ರೂ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟು ಅವರ ಕುಂದು ಕೊರತೆಗಳನ್ನ ಅಥವಾ ಅವರಿಗೆ ಆಗಿರುವ ತೊಂದರೆಗಳನ್ನ ಹೇಳ್ಕೊಂತಾರೆ. ಆದ್ರೆ ಇಲ್ಲಿ ಗಮನಿಸುವ ಅಂಶವೇನು ಅಂತಂದ್ರೆ ಪೊಲೀಸ್ನವರೇ, ಅದು ಕೂಡ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ನಟರಾಜ್ ಎಂಬ ವ್ಯಕ್ತಿ ಏನಿದ್ದಾರೆ ಅವರು ನೇರವಾಗಿ ಯುವತಿಗೆ ಒಂದು ಬೆದರಿಕೆಯನ್ನ ಹಾಕ್ತಾರಂತೆ. ಅದು ಕೂಡ ಒಂದು ಏನು NCR ಅನ್ನ ಮಾಡ್ಕೊಡಿ ಅಂತ ಹೇಳಿದ್ರೆ ಪೇಪರ್ ಹಿಡ್ಕೊಂಡು ನೀನೇನು ಮಾಡ್ಕೊಳಕ್ಕಾಗಲ್ಲ ಹೋಗು ಅಂತ. ಅವ್ರ ಜೊತೆ ಮತ್ತೊಬ್ಬ ಕಾನ್ಸ್ಟೇಬಲ್ ಆಗಿರುವ ಚೇತನ್ ಕುಮಾರ್ ಎಂಬುವ ವ್ಯಕ್ತಿ ಏನಿದ್ದಾರೆ ಅವರು ಕೂಡ ಇವರನ್ನು ಹೆದರಿಸುವ ಕೆಲಸವನ್ನ ಮಾಡ್ತಾರಂತೆ. ಖುದ್ದು ಯುವತಿಯೇ ಇಲ್ಲಿ ಠಾಣೆಯ ಬಳಿ ಇದ್ದಾರೆ. ಸೌಖ್ಯ ಅವರಿಗೆ ಫೋನ್ ಅನ್ನ ಕೊಡ್ತೀನಿ, ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಾಯ್ತು ಅಂತ. ಹಲೋ, ನಮಸ್ತೆ ಮೇಡಮ್. ಹಲೋ, ಎಸ್ ಹೇಳಿ ಮೇಡಮ್, ಏನಾಯ್ತು? ನಮಸ್ತೆ ಮೇಡಮ್. ನಾನು ಇಲ್ಲಿ ಮತ್ತಿಕೆರೆ ಆಶೀರ್ವಾದ್ ಲೇಡೀಸ್ PG ಅಂತ ಹೇಳಿಬಿಟ್ಟು ಐಶ್ವರ್ಯ ಅಂತ ಮಾತಾಡ್ತಾ ಇರೋದು ಮೇಡಮ್. ಮೊನ್ನೆ 3ನೇ ತಾರೀಕು ನಂದು 2500 ಕಳೆದೋಗಿದೆ ಅಂತ ನಾನು ಓನರ್ ಹತ್ರ ಹೋಗಿ ಹೇಳಿದ್ದಕ್ಕೆ ಅವರು ಕೆಟ್ಟ ಶಬ್ದದಲ್ಲಿ ಬೈದು ನನಗೆ ಹೊಡಿಯೋಕ್ಕೆ ತಳ್ಳಕ್ಕೆ ಬಂದರು. ಅಲ್ಲಿಂದ ವಯಸ್ಸಾಳ ಟೀಮ್ಗೆ 112 ಫೋನ್ ಮಾಡಿದರೆ 1 ಅವರ್ ಬಿಟ್ಟು ಬಂದು ನಮಗೆ ರಕ್ಷಣೆನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವ್ರು ಹೇಳಿದ್ರು ಇಲ್ಲಿ ನಮಗೆ ಯಶವಂತಪುರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅಲ್ಲೇನಿದ್ರು ಆ್ಯಕ್ಷನ್ ತಗೊಳ್ತಾರೆ ಅಂತ ಹೇಳಿದ್ದಕ್ಕೆ ನಾನು ಯಶವಂತಪುರ ಪೊಲೀಸ್ ಸ್ಟೇಷನ್ ಬಂದಿದ್ದೆ ಮೇಡಮ್. ನೆನ್ನೆ 9:30ಗೆ ಇಲ್ಲಿ ಬಂದಿದ್ದೀನಿ. 9:30 ಬಂದು ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇನು ಬರೀತೀರಾ, ನಿಮಗೇನಾಗಿದೆ ಅದನ್ನು ಮಾತ್ರ ಬರ್ದುಕೊಡಿ ಅಂತ ಜಾಸ್ತಿ ಜೋರಾಗಿ ಕೂಗಾಡಿ ನನ್ನ ಮೇಲೆ. ನಾವು ಆಗಿರೋದನ್ನ ಕೊಟ್ರೇನೆ ತಗೊಂಡು ಅವರು ಇದ್ರ ಮೇಲೆ ಹಾಕಿದ್ದಾರೆ. ಬುಕ್ಕಲ್ಲಿ ಮುಚ್ಚಿಕ್ಕಿದ್ರು. ನಮಗೆ ಇದು ಕೊಡಿ, ಇದು NCR ಕೊಡಿ ಅಂತ ಹೇಳಿ ಕೇಳಿದರೆ ಅವರು ನಮಗೆ ಕೊಟ್ಟಿಲ್ಲ. 10:30ವರೆಗೂ ನಮಗೆ ಕಾಯಿಸಿ ನಿನಗೊಬ್ಳಿಗೆ ನೋಡೋಕ್ಕಾಗಲ್ಲಮ್ಮ, ನಿನಗೊಬ್ಳಿಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ, ನಿನಗೆ ನೀ ಏನಾದರೂ ಮಾಡ್ಕೊ, ಎಲ್ಲಾದರೂ ಹೋಗಿ ಸಾಯಿ ಅಂತ ನನಗೆ ಇದು ಮಾತಾಡಿ ನನ್ನನ್ನು. ನೆನ್ನೆ ನೈಟ್ ಎಲ್ಲ ಮೇಡಮ್ ನಾನು ಆಚೆ ಇದ್ದೀನಿ. ನಟರಾಜ್ ಎಂಬ ASI ಮತ್ತು ಕಾನ್ಸ್ಟೇಬಲ್ ಚೇತನ್ ಅನ್ನೋರು ನನಗೆ ತುಂಬ ಇದು ಎದುರಿಸ್ಬಿಟ್ಟು ನೀನೇನಾದರೂ ಮಾಡ್ಕೊ, ಈ ಪೇಪರ್ನ ಇಟ್ಕೊಂಡು ನೀನೇನು ಮಾಡೋಕ್ಕಾಗಲ್ಲ, ಹೋಗು, ಎಲ್ಲಿಗಾದರೂ ಹೋಗು ಅಂತ ಹೇಳಿಬಿಟ್ಟು ನನಗೆ ಯಾವುದೇ ಈ ರೀತಿಲಿ ಏನೇ ನ್ಯಾಯ ಕೊಡಿಸ್ತಲೇನೆ ಮೇಡಮ್. 24 hours ಆಯಿತು. ನೆನ್ನೆ ನಾನು ಕಂಪ್ಲೇಂಟ್ ಕೊಟ್ಟು 9:30 ಕಂಪ್ಲೇಂಟ್ ಕೊಟ್ಟಿದ್ದು. ಇವಾಗ 4 ಗಂಟೆಗೆ ಹೋಗಿ ಅವ್ರನ್ನ ಇಬ್ರಾಹಿಂ, ಆಶೀರ್ವಾದ್ ಲೇಡೀಸ್ PG ಓನರ್ ಇಬ್ರಾಹಿಂ ಅನ್ನೋರಿಗೆ ಕರ್ಕೊಬಂದು ಅವ್ರನ್ನ ಒಳಗಡೆ ಕೂರಿಸಿ ವಿಚಾರಣೆ ಮಾಡ್ಕೊಂಡು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ರೀತಿಲಿ ನ್ಯಾಯ ಕೊಡಿಸಿಲ್ಲ ಸರ್ ಮೇಡಮ್. ನಟರಾಜ್ ಎಂಬ ASI ಅವರೇ ಇದ್ದರು, ನೆನ್ನೆ ಅವರೇ ಇದ್ದು ನನಗೆ ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡಿಸಿಲ್ಲ. ಮತ್ತು ನಾನು ಆಚೆಯಲ್ಲಿ ಕೂತ್ಕೊಂಡಿದ್ದ ಟೈಮಲ್ಲಿ 6:30 ಟೈಮಲ್ಲಿ ಇಬ್ರಾಹಿಂ ಅಂತ ನನಗೆ ಹೊಡಿಯೋಕ್ಕೆ ಬಂದಾಗ ನಮ್ಮ ಅಣ್ಣಂಗೂ ಹೊಡೆದಿದ್ದಾರೆ, ನಮ್ಮ ಅಣ್ಣಂಗೂ ಹೊಡಿಯೋಕ್ಕೆ ಹೋಗಿದ್ದಾರೆ, ನನ್ನನ್ನು ಹೊಡಿಯೋಕ್ಕೆ ಬಂದಿದ್ದಾರೆ. ಅದನ್ನು ಕೇಳೋಕ್ಕೆ ಬಂದರೆ ಪ್ರೆಸ್ನವರಿಗೂ ಹೊಡಿಯೋಕ್ಕೆ ಹೋಗಿದ್ದಾರೆ, ಫೋನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಮೇಡಮ್. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅವ್ರನ್ನ ಕರ್ಕೊಬಂದು ಇಷ್ಟೋವರೆಗೂ ಎಲ್ಲ ಕಂಪ್ಲೇಂಟ್ ಕೊಟ್ಟು FIR ಮಾಡಿ ಅಂದ್ರೂ ಮಾಡೋಕ್ಕೆ ಹೋಗಿಲ್ಲ. ನಾವು ಎಲ್ಲಿ ಇದು ಏನಪ್ಪ ಅದು ಇದಕ್ಕೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಕಳಿಸಿದ್ದಕ್ಕೆ ನಮಗೆ ಇಲ್ಲಿಗೆ ಕಂಪ್ಲೇಂಟ್ ತಗೊಂಡಿದ್ದಾರೆ. ನೆನ್ನೆ ಕೊಟ್ಟಿದ್ದ ಕಂಪ್ಲೇಂಟ್ಗೆ ನೆನ್ನೆನೇ ಡೇಟ್ ಹಾಕಿ ಇವತ್ತು ನನಗೆ ಇದು ಕೊಟ್ಟಿದ್ದಾರೆ, ರೆಸಿಪ್ಟ್ ಕೊಟ್ಟಿದ್ದಾರೆ. ಇವತ್ತಿಂದು ನೆನ್ನೆ ಡೇಟ್ ಹಾಕಿ NCR ಕೊಟ್ಟಿದ್ದಾರೆ ನನಗೆ. ಇವಾಗ ಅದು ಕೇಳಕ್ಕೆ ಹೋದರೆ ನಮ್ಮದೇ ಇಲ್ಲ, ಇವತ್ತು ಬಂದಿರೋದು ಅವರು. ನೆನ್ನೆ 10:30ವರೆಗೂ ಇದ್ದೀನಿ ಮೇಡಮ್ ನಾನು ಇಲ್ಲಿ. 10:30ವರೆಗೂ ನೆನ್ನೆ ಇಲ್ಲ ನಾನು ರೂಮಿಗೆ ಹೋಗಿಲ್ಲ. ಬೀದಿ ಬಸ್ ಸ್ಟ್ಯಾಂಡ್ ನಾನು ತಿರುಗಾಡ್ಕೊಂಡು ಒಬ್ಬ ಒಂಟಿ ಹೆಣ್ಣು ಏನು ಮಾಡೋಕ್ಕಾಗುತ್ತೆ ಹೇಳಿ ಮೇಡಮ್. ನನಗೆ ನ್ಯಾಯ ಕೊಡ್ತೀನಿ, ನೀವೇ ನ್ಯಾಯ ಕೊಡ್ತೀನಿ ನನಗೆ. ಮೇಡಮ್, ನಮ್ಮ ಕೈಲಾದಂತಹ ಪ್ರಯತ್ನ ನಾವು ಮಾಡ್ತೀವಿ, ನ್ಯಾಯ ಕೊಡ್ತೀವಿ. ಈಗ ಇಬ್ರಾಹಿಮು ಇಷ್ಟು ಅಹಂಕಾರದಲ್ಲಿ ಮಾತಾಡಿದಾನಲ್ಲ, ಎಷ್ಟು ವರ್ಷದಿಂದ ನೀವು PGಲಿರೋದು? ಮುಂಚೆನೂ ಯಾವಾಗಾರು ಈ ರೀತಿ ಬಿಹೇವ್ ಮಾಡಿದ್ರಾ? ನಿಮ್ಮ ಸಮಸ್ಯೆ ಏನಾದ್ರು ಹೇಳ್ಕೊಂಡ್ರೆ ರೆಸ್ಪಾಂಡ್ ಮಾಡ್ತಿದ್ರಾ ಇಲ್ವಾ, ಹೇಗೆ ಅಂತ?
ನಾನು 7 ಮಂತಿಂದ ಪಿ ಜಿಲಿ ಇದ್ದೀನಿ ಮೇಡಮ್, ಅಲ್ಲೇ ಮತ್ತಿಕೆರಲ್ಲಿ 7 ಮಂತಿಂದ ನಾನು ಪಿ ಜಿಲಿ ಇದ್ದೀನಿ. ಮಂತ್ಲಿ ಪಿ ಜಿ ರೆಂಟ್ ನಾನು ಪೇ ಮಾಡ್ತೀನಿ. ಎಲ್ಲರ ಹತ್ರನೂ ಕಮ್ಮಿ ಇಸ್ಕೊತಾ ಇದ್ದಾರೆ ಮೇಡಮ್. ನನ್ನ ಹತ್ರ 6,500 ಕೇಳ್ತಾರೆ, ನಾನು ಕೊಡ್ತಾ ಇದ್ದೀನಿ, ಅದಕ್ಕೇನು ಹೇಳಿಲ್ಲ. ನಾನು ಅವ್ರು ಮಾಡೋಕ್ಕಿಂತ ಹೆಚ್ಚಾಗಿ ನಾನು ಪಿ ಜಿ ರೆಂಟ್ನ ನಾನು ಪೇ ಮಾಡ್ತಾ ಇದ್ದೀನಿ. ಆದ್ರೂ ದೌರ್ಜನ್ಯ ಎಲ್ಲಿಂದನೋ ಬಂದು ನಾರ್ತ್ ಇಂಡಿಯನ್ಸ್ ಅವ್ರಿಗೆಲ್ಲ ಕೆಲಸ ಕೊಟ್ಟು ಅವ್ರದ್ದು ಏನು ಪ್ರೂಫ್ ಇಲ್ಲ ಮೇಡಮ್. ಏನು ಅಲ್ಲಿ ಏನು ಸೇಫ್ಟಿ ಇಲ್ಲ, ಒಂದು ಇದಿಲ್ಲ, ಏನು ಏನಂದ್ರೆ ಸೇಫ್ಟಿ ಮೆಜರ್ಮೆಂಟ್ಸ್ ಅನ್ನೋದು ಏನೂ ಇಲ್ಲ ಮೇಡಮ್. ನನಗೆ ನನಗೆ ಹೊಡಿಯೋಕ್ಕೆಲ್ಲ ಬಂದು ದೌರ್ಜನ್ಯ ನಡೆಸಿದ್ದಾರೆ. ಅಲ್ಲಿರೋ ಹೆಣ್ಮಕ್ಳೆಲ್ಲ ಸ್ಟೇಷನ್ಗೆ ಬಂದ್ರು ಸ್ಟೇಷನ್ ಮುಂದೆನೆ ದಬ್ಬಾಳಿಕೆ ಮಾಡಿದ್ದಾರೆ, ನನ್ನ ಮೇಲೆ ಹೊಡಿಯಕ್ಕೆ ಬಂದಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿರೋ ಪೊಲೀಸ್ನವರೆಲ್ಲ ನೋಡ್ಕೊಂಡು ನಿಂತಿದ್ದಾರೆ ಹೊರತಾಗು ಅವ್ರನ್ನ ಬಂಧಿಸಿಲ್ಲ. ಅವ್ರ ಪ್ರಕಾರ ಏನು ವಿರುದ್ಧವಾಗಿ ಏನು ಮಾತಾಡಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಹೋಗೋಕೆ ಬಿಡ್ತಾ ಇದ್ದಾರೆ. ಇಲ್ಲಿ ಯಶವಂತಪುರ ಪೊಲೀಸ್ ಸ್ಟೇಷನ್. ಓಕೆ ಐಶ್ವರ್ಯ ಅವರೇ, ನೀವು ಹೆದರ್ಕೋಬೇಡಿ, ಖಂಡಿತ ನಿಮ್ ಜೊತೆ ನಾವಿದ್ದೀವಿ. ಸುದ್ದಿನ ಇಲ್ಲಿಗೆ ಬಿಡಲ್ಲ, ಫಾಲೋ ಅಪ್ ಮಾಡ್ತೀವಿ. ನಿಮಗೆ ಖಂಡಿತ ನ್ಯಾಯ ಕೊಡಿಸ್ತೀವಿ, ಹೆದರ್ಕೊಳ್ಬೇಡಿ.